ಸರ್ ಇವತ್ತು ಕನಕಪುರದಲ್ಲಿ ಚನ್ನಪಟ್ಟಣಕ್ಕೆ ಬಹಳಷ್ಟು ನಿವೇಶನಗಳು ಇಲ್ಲಿಯೂ ಕೂಡ ಬಹಳಷ್ಟು ಮನೆ ಇಲ್ಲ. ನಾನು ಇದಾಗಲೇ ಒಂದು 45 ಎಕರೆ ಒಂದು ಜಾಗ ಮಾಡಿದ್ದೀನಿ ಕೆಮ್ಮಾಳಲ್ಲಿ. ನೀವೆಲ್ಲ ಹೋಗಿ ನೋಡ್ಬೇಕು ಅದನ್ನು. ಹೊಸ ಸಾತ್ತೂರು ನಿರ್ಮಾಣ ಮಾಡ್ದಂಗೆ ನಿರ್ಮಾಣ ಆಗ್ತಾ ಇದೆ. ಅರ್ಧ ಡೆವಲಪ್ ಆಗಿದೆ, ಇನ್ನು ಅರ್ಧ ಡೆವಲಪ್ ಆಗುತ್ತೆ. ಅದಕ್ಕೆ ಒತ್ತಡದ ಮೇಲೆ ಅವರೆಲ್ಲ ಜಲ್ದಿ ಕೊಡ್ಲಿ ಸೈಟ್ ಅಂತ ಬಂದಿದ್ದಾರೆ. ಅಲ್ಲಿ ಒಂದು ಹೊಸ ಶಾಲೆ ಕಳಿಸ್ತಾ ಇದ್ದೀನಿ. ಸುಮಾರು ಒಂದು 10 ಕೋಟಿ ರೂಪಾಯಿ ವೆಚ್ಚದ ಒಂದು ಶಾಲೆ CSR ಅಲ್ಲಿ 8 ಎಕರೆ ಜಮೀನು ಇಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆಲ್ಲ ನಮಗೆ ಕೊಡಲಿ, ಜಲ್ದಿ ಕೊಡಲಿ ಅಂತೇಳಿ ಇಷ್ಟು ಜನ ಮಾಡ್ತಾರೆ. ಸರಿ, ಹಳೆ ನಕ್ಷೆ ಬಗ್ಗೆ ಮಾತಾಡ್ತಿದ್ದಾರೆ. ಕನಕಪುರದ ಹಳೆ ನಕ್ಷೆ ಮೊದಲು ಹೆಂಗಿತ್ತು, ಅದಾದ್ಮೇಲೆ ಏನಾಯ್ತು ಅದ್ರ ಬಗ್ಗೆ ಯಾವ ಥರ ಇತ್ತು? ನಮ್ಮ ತಾಲೂಕಿಗೆ ನನ್ನ ಹತ್ರ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಈಗ ನೀವೆಲ್ಲ ಈ ಸಾತ್ತು ನೋಡಿಲ್ಲ ಅಂತ ಹೇಳ್ತಿದ್ದೀನಿ. ಎಲ್ಲ ಹೊಡೆದಾಕಿ ಯಾವ ರೀತಿ ರೋಡ್ ಮಾಡ್ತಿದ್ದೀನಿ, ಕನಕಪುರ ಹೆಂಗಿತ್ತು, ದೊಡ್ಡಹಳ್ಳಿ ಹೆಂಗಿತ್ತು, ಕೋಡಹಳ್ಳಿ ಹೆಂಗಿತ್ತು, ಇವೆಲ್ಲ ಈಗ ಹೊಸ ಜನ್ರೇಷನ್ಗೆ ಗೊತ್ತಾಗಲ್ಲ. ನಮ್ಮ ಮಕ್ಕಳುಗಳಿಗೆ ಅವರೆಲ್ಲ 18 ವರ್ಷ 19 ವರ್ಷದ ಮಕ್ಕಳು, 20 ವರ್ಷ ಮಕ್ಕಳು, ಅವ್ರಿಗೆ ಗೊತ್ತಿಲ್ಲ ಕನಕಪುರ ಹೆಂಗಿತ್ತು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಅಂತೇಳಿ ಒಂದು ಡಾಕ್ಯುಮೆಂಟ್ ಮಾಡಿ ಕನಕಪುರಕ್ಕೆ ಒಂದು ವಿಶೇಷವಾದಂಥ ಅವರು ಎಲ್ಲ ದೇವಸ್ಥಾನ, ಕಬ್ಬಾಳ ದೇವಸ್ಥಾನ ಹೆಂಗಿತ್ತು, ಮಿಲ್ಕ್ ಡೈರಿ ಹೆಂಗಿತ್ತು, ಅವ್ರ ರಸ್ತೆಗಳು ಹೆಂಗಿತ್ತು, ಇಲ್ಲೇ ತಾಲೂಕು ಆಫೀಸ್ ಹೆಂಗಿತ್ತು, ಇವೆಲ್ಲ ಕೂಡ ಅವ್ರಿಗೆ ತಿಳಿಸ್ಬೇಕಲ್ಲ. ಸೊ ಯಾವ ರೀತಿ ದಿನೇ ಡೆವಲಪ್ಮೆಂಟ್ ಮಾಡಿದ್ದೀವಿ ಅನ್ನೋದು, ನರೇಗಾ ಅಂದರೆ ಏನು, ಹೈನುಗಾರಿಕೆ ಅಂದರೆ ಏನು, ಅವೆಲ್ಲ ಕೂಡ ಅವ್ರಿಗೆಲ್ಲ ತಿಳಿಸ್ಬೇಕು. ಆ ದೃಷ್ಟಿಯಿಂದ ನಾನು ಆ ಮಕ್ಕಳಿಗೆ ಹೇಳಿದೆ. ಸರ್ ಕನಕಪುರದಲ್ಲಿ ಒಂದು ಮಾತು ಹೇಳಿದ್ರಿ ಸರ್, ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮತ್ತು ಒಂದು ಹೋರಾಟ ನಡೀತಾ ಇದೆ, ಯಾವ ಅರ್ಥದಲ್ಲಿ ಹೇಳಿದ್ರಿ ಹೇಳಿ? ಸರ್, ರಾಜ್ಯದ ಸೇವೆ ಮಾಡೋದಕ್ಕೆ, ರಾಜಕೀಯವಾಗಿ ಶಕ್ತಿ ಮಾಡೋದಕ್ಕೆ ಒಂದು ಹೋರಾಟ ಮಾಡ್ತಾ ಇದ್ದೀನಿ, ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾನು ಅದನ್ನು ಆ ವಿಚಾರ ಆ ಥರ ಏನು ನಾನು ಮಾತಾಡೋಕೆ ಹೋಗಿಲ್ಲ. ನೀವೆಲ್ಲ ನನಗೆ ಸೇವೆ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಹೊರತು ನೀವು ಆ ರೀತಿ ಏನು ಕಲ್ಪನೆ ಹೊಸ ಸೃಷ್ಟಿ ಮಾಡೋಂಥ ಅವಶ್ಯಕತೆ ಏನಂತ ಹೇಳಿದ್ದೀನಿ ನಾನು. ತೆಗಿರಿ ರೆಕಾರ್ಡು, ತೆಗಿ ತೋರಿಸ್ತೀನಿ. ಸೇವೆ ಮಾಡೋಕ್ಕೆ, ರಾಜ್ಯದ ಸೇವೆ ಮಾಡೋಕ್ಕೆ, ನನಗೆ ಡೆಪ್ಟಿ CM ಆಗಿ ರಾಜ್ಯ ಸೇವೆ ಮಾಡ್ತಾ ಇರೋದು. ಈ ಹೊತ್ತಲ್ಲಿ ಆ ಹೇಳಿಕೆ ಅಂತೇಳಿ ಸರ್ ಸಾಕಷ್ಟು ಚರ್ಚೆ ಆಗ್ತದೆ. ಮಕ್ಕಳಿಗೆ ಎಲ್ಲ ತಿಳಿಸ್ಬೇಕಲ್ರಿ ಜನ್ರೇಷನ್. ಇವತ್ತೇನಿಲ್ಲ, ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ, ಹಿಂದೇನೂ ಅಷ್ಟೇ. ನಂದು ಒಂದೇ ಮಾತು. ಸರ್, ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಇವತ್ತೊಂದು ಮಾತಾಡಿದ್ದಾರೆ. ನನ್ನ ಹತ್ರ ಇರುವಂಥ ದಾಖಲೆ ಬಿಡುಗಡೆ ಮಾಡಿದ್ರೆ 7 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಹೇಳಿ. ಬೇಡ ಅಂತ ಹೇಳಿದ್ರು ಯಾರಪ್ಪ? ಯಾರು ಅವ್ರು ಇಟ್ಕೊಂಡಿರೋ? ಸರ್, ಈಗ ಒಂದು ಕಡೆ ಸರ್ BJPಯವರು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ಎಲ್ಲ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ. ಇದು ದ್ವಂದ್ವ ಅಲ್ವಾ ಸರ್? ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಪಾರ್ಟಿ ಸ್ಟ್ಯಾಂಡು ಕ್ಲಿಯರಾಗಿ ನಾನು ಹೇಳಿದ್ದೀನಿ, ನಮ್ಮ ACC ಅಧ್ಯಕ್ಷರು ಹೇಳಿದ್ದಾರೆ. ಅದಾದ್ಮೇಲೆ ಇನ್ನೇನು ಹೇಳೋಕ್ಕಾಗ್ತದೆ? ಅವೇನಾದ್ರು ಮಾಡ್ತಾರೆ. ನಮ್ಗೆ ಅವರಿಬ್ಬರು ಒಂದೇ, BJP ದಳ ಎರಡು ಒಂದೇ, 2 ಜಾಯಿಂಟ್ ಪ್ಲಾನ್. ಸರ್, ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಸರ್ಕಾರ ಯಾವುದೇ ರೀತಿ ತಯಾರಿ ಮಾಡ್ಕೊಳ್ಳೋದು ಮುಂಚೆನೇ ಘೋಷಣೆ ಮಾಡಿಬಿಟ್ರೆ NMC ಕೂಡ ಅದನ್ನು ಯೋಗ್ಯತೆಗೊಳ್ಳಿಲ್ಲ, ಅರ್ಹ ಅಂತ ಹೇಳಿಲ್ಲ. ಇವಾಗ ಮತ್ತೊಂದ್ಸಲ ಪತ್ರ ಮನವಿ ಮಾಡ್ಬೇಕಂತ ಮಾಡ್ತಾರೆ. ನಾನು ಮೀಟಿಂಗ್ ಸಪ್ರೇಟ್ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕೋ, ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೇಳಿದ್ದೀನಿ. ಹೌಸಿಂಗ್ ಬೋರ್ಡಿಂದ ಜಾಗ ಶಿಫ್ಟ್ ಆಗಬೇಕು, 2 ದಿನ ಲೇಟ್ ಆಗ್ತದೆ. ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದೀನಿ. ಅದಕ್ಕೆಲ್ಲ ಸಹಕಾರ ಸರ್. ಈಗ ಚುನಾವಣಾ ಬಾಂಡ್ ನಾವು ರಾಮನಗರದಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ರಾಮನಗರ ಆಗ್ತದೆ, ಕನಕಪುರದಲ್ಲಿ. ಬಟ್ ಅಲ್ಲೂ ಕೇಸ್ ಹಾಕಿದ್ದಾರೆ ಸರ್. ಬಹಳಷ್ಟು ಜನ ರೈತರು ನಮ್ಮ ಜಮೀನು ನಾವು ಕೊಡಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಿಡಿ, ಅದೆಲ್ಲ ಸೆಟ್ಲ್ ಆಗ್ತದೆ ಬಿಡಿ. ನಾವೆಲ್ಲ ಕರೆದು ಮಾತಾಡಿ ಚುನಾವಣೆವರೆಗೆ ಹೇಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ವಿರೋಧಗಳು ಮಾತು ಹೇಳೋದು ಸರ್. ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಇದ್ದು ಯಾವಾಗ ಆರಂಭ ಆಗುತ್ತೆ ನೋಡೋಣ. ಕರೆದು ಮೀಟಿಂಗ್ ಮಾಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೇನೋ ಇದೆ. ಆ ನಾರ್ಮ್ಸು ಕಂಡೀಷನ್ನು, MCA ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೆಲವೆಲ್ಲ ಫುಲ್ಫಿಲ್ ಮಾಡಬೇಕು. ಅದಕ್ಕೇನು ಜಾಗ್ರತೆ ಮಾಡಬೇಕು, ಅದಕ್ಕೆಲ್ಲ ಒಂದು ಸರಿ. ಸರ್, ಈಗ ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ, ನೋಟಿಫಿಕೇಶನ್ ಆಗಿದೆ. ಅಧಿಕೃತವಾಗಿ ಮರುನಾಮಕರಣ ಯಾವಾಗ ಆಗುತ್ತೆ ಅಂತೇಳಿ ಸರ್? ಅದೆಲ್ಲ ಕ್ಯಾಬಿನೆಟ್ ಎಲ್ಲ ಮುಗಿದಿದೆ, ತಿಳಿಸ್ತೀನಿ, ಟೈಮ್ ಬಂದಾಗ ತಿಳಿಸ್ತೀನಿ. ಸರ್, ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ JDSನ ಜಿಲ್ಲಾ ಮಟ್ಟದ
ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಅವರು. ಮೆಂಬರ್ಶಿಪ್ ಮಾಡಲಿ ಬಿಡಿ, ಬಿಜೆಪಿಗೆ ಆಯ್ತಾರ ದಳಕ್ಕೆ ಆಯ್ತಾರ ಜನ ನೋಡೋಣ. ಅಂದ್ರೆ ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿರೋಂಥದ್ದು ಸರ್. ಒಳ್ಳೆ ತಪ್ಪೇನಿಲ್ಲ, ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಕೊಳ್ಳಿ. ಅವ್ರ ಪಾರ್ಟಿನ JDSನ ಮೆಂಬರ್ಶಿಪ್ ಮಾಡೋದು ನನಗೆ ಬೇಡ ಅಂತ ಹೇಳ್ತಿಲ್ಲ. ನಾವು ಮೆಂಬರ್ಶಿಪ್ ಮಾಡಿದಾಗ ಅವರು ಮೆಂಬರ್ಶಿಪ್, ಅವ್ರ ಸದಸ್ಯ ಆಗಿರ್ತಾರೆ, ಅವ್ರು ಇರಲಿ. ಅಂದ್ರೆ ಇದು ಜಿಲ್ಲಾ ಮಟ್ಟದ ಮಾಡ್ತಾ ಇದ್ದಾರೆ ಸರ್. ಆಕ್ಟಿವ್ ಆಗಿದೆಯಲ್ಲ ಸರ್ ಈ ಭಾಗದಲ್ಲಿ. ಅಂದ್ರೆ ಜಿಲ್ಲಾ ಮಟ್ಟದ್ದು ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ ಸರ್. ಆಕ್ಟಿವ್ ಆಗಿದೆ ಮೈತ್ರಿ. ನೋ ಪ್ರಾಬ್ಲಮ್. ಅವೆಲ್ಲ ರಾಜಕೀಯದಲ್ಲಿ ನಮಗೆಲ್ಲ ಗೊತ್ತಾಗಬೇಕು, ಎದುರಿಸ್ಬೇಕು. ಯಾರು ಗೌಪ್ಯವಾಗಿರ್ತಾರೆ ಅವರೆಲ್ಲ ಈಚೆ ಬರ್ತಾರೆ. ಸರ್ ಈಗ ಬೆಂಗಳೂರಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ FIR ಆಗಿದೆ ಸರ್ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ. ಸರ್ಕಾರದ ಯಾವ ರೀತಿ ತನಿಖೆ ಮಾಡುತ್ತೆ? ನನಗೆ ಅದಕ್ಕೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಪೇಪರಲ್ಲಿ ಓದಿದೆ, ತಿಳಿದ್ಬಿಟ್ಟು ಮಾತಾಡ್ತೀನಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ಸ್.